ಆದ್ಮೇಲೆ ಇಂದು ವಿವಾಹಿತ ದಂಪತಿಗಳ ವರ್ಷಗಳ ಉದ್ಘಾಟನೆ ಪಂಚಮಾಂಶ ಸಮಾರಂಭವೆಂದು ಉದ್ಘಾಟಿಸುತ್ತೇವೆ. ನಿಗದಿತ ದಂಪತಿಗಳು ದಯವಿಟ್ಟು ಮುಂದೆ ಬನ್ನಿ ಒಂದು ಬೆಳಕನ್ನು ಹಚ್ಚಲು ಕೇಳುತ್ತೇವೆ. Mrs. and Mr. Fernandez. Mrs. and Mr. Richard. Mrs. and Mr. Naveen. ವಿವಾಹಿತ ದಂಪತಿಗಳ ವರ್ಷವನ್ನು ನಮ್ಮ ಧರ್ಮ ಕೇಂದ್ರದಲ್ಲಿ ಉದ್ಘಾಟಿಸುತ್ತೇನೆ. पिता ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತನ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನುಗ್ರಹತೆಯು ನಿಮ್ಮೆಲ್ಲರೊಡನೆ ಇರಲಿ. ಯೆಹೂದ್ಯರ ಸುಗ್ಗಿಯ ಹಬ್ಬ. ಪಾಸ್ಕ ಹಬ್ಬದ ಆಚರಣೆಯ 7 ವಾರಗಳ ನಂತರ 50ನೇ ದಿನ ಆಚರಿಸುತ್ತಿದ್ದುದರಿಂದ ಇದನ್ನು ಪಂಚಸಪ್ತಮ ಹಬ್ಬ ಅಥವಾ ವಾರಗಳ ಹಬ್ಬ ಎಂದು ಕರೆಯಲಾಗುತ್ತಿತ್ತು. ಕ್ರಿಸ್ತ ಯೇಸುವಿನ ವಾಗ್ದಾನದಂತೆ ಪ್ರೇಷಿತರ ಮೇಲೆ ಪವಿತ್ರಾತ್ಮರು ಇಳಿದು ಬರುವುದರೊಂದಿಗೆ ಧರ್ಮಸಭೆಯ ಉಗಮವಾಯಿತು. ಆ ದಿನ ಪ್ರಾರಂಭಗೊಂಡ
ಪವಿತ್ರಾತ್ಮರ ಶಕ್ತಿಯಿಂದಲೇ ಮುಂದುವರಿದಿದೆ. ನಮ್ಮ ಹೃದಯಗಳನ್ನ ಸೂಕ್ತ ಪ್ರೇರಣೆಯಾಗಿ ಚೈತನ್ಯವಾಗಿ ವಾಸಿಸುವ ಪವಿತ್ರಾತ್ಮರ ಪ್ರಜ್ಞೆಯೊಂದಿಗೆ ಬಾಳುತ್ತಾ ಕ್ರಿಸ್ತ ಯೇಸುವಿನ ಶುಭ ಸಂದೇಶಕ್ಕೆ ಸಾಕ್ಷಿಗಳಾಗುವುದು ನಮ್ಮ ಕರ್ತವ್ಯವಾಗಿದೆ. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪೀಠಿಕೆಯಲ್ಲಿ ಓದಿದ ಹಾಗೆ ಇವತ್ತು ಪಂಚಾಶತಮಾನ ದಿನ, ಸಂಸ್ಕೃತದಲ್ಲಿ ಪಂಚಾಶತಮಾನದ 50ನೇ ದಿನ. ಯಹೂದ್ಯರು ತಮ್ಮ ಪಾಸ್ಕ ಹಬ್ಬದ 50ನೇ ದಿನವನ್ನು ಈ ಪಂಚಾಶತಮ ದಿನ ಅಂತ ಆಚರಿಸ್ತಾರೆ. ಕ್ರೈಸ್ತರಾದ ನಾವು ಯೇಸು ಸ್ವಾಮಿ ಪುನರುತ್ಥಾನದ ನಂತರ 50ನೇ ದಿನವನ್ನು ಪಂಚಾಶತಮ ದಿನವಂತ ಆಚರಿಸ್ತೇವೆ. ಪವಿತ್ರಾತ್ಮರು ಸುಮಾರು 120 ಜನ ಪ್ರೇಷಿತರ ಜೊತೆ ಸೇರಿದ ಮೇಲಿನ ಕೊಠಡಿಯಲ್ಲಿ ಬಂದು ಕೆನ್ನಾಲಿಗೆ ರೂಪದಲ್ಲಿ ಅವರ ಮೇಲೆ ಇಳಿದು ಬರ್ತಾರೆ. ಅವರ ಬದುಕಲ್ಲಿ ಒಂದು ದೊಡ್ಡ ಮಾರ್ಪಾಟಾಗುತ್ತೆ. ಅದರ ಪ್ರಯುಕ್ತ ಭಯಭ್ರಾಂತರಾಗಿದ್ದ ಆ ಶಿಷ್ಯರು ಧೈರ್ಯವಂತರಾಗ್ತಾರೆ. ಬಹಿರಂಗವಾಗಿ ಯೇಸುವಿನ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಇವತ್ತು ಧರ್ಮಸಭೆಯ ಉಗುಮದ ದಿನವೂ ಅವರು ಒಂದು ಎಸ್ಟಿಮೇಷನ್ ದಿಸ್ ರಾಕ್ ಆ ಪತ್ರಿಕೆಯ ಪ್ರಕಾರ ಇವತ್ತು ಪ್ರೊಟೆಸ್ಟೆಂಟ್ಸ್ ಗ್ರೂಪ್ಸ್ 34,000 ಇದಾವೆ. 34,000 ಚರ್ಚಸ್ ಇದಾವೆ ಜಗತ್ತಿನಲ್ಲಿ. ಆತ್ಮ ಸಹೋದರ ಸಹೋದರಿ, ಆ ಪವಿತ್ರ ಶಕ್ತಿ ಧರ್ಮಸಭೆಯಲ್ಲಿ ಒಂದು ದೊಡ್ಡ ಬದಲಾವಣೆ ತಂದು, ಅದೇ ಪವಿತ್ರಾತ್ಮರ ಶಕ್ತಿ ನಮ್ಮ ಬದುಕಲು ಒಂದು ದೊಡ್ಡ ಬದಲಾವಣೆಯನ್ನು ತರಬೇಕು. ಆಗ ಮಾತ್ರ ಇವತ್ತು ನಾವು ಆಚರಿಸುವ ಈ ಹಬ್ಬಕ್ಕೆ ಒಂದು ಮೆರುಗು ಬರುತ್ತಂತ ನನ್ನ ಅನಿಸಿಕೆ. ನಮ್ಮ ಧರ್ಮ ಕೇಂದ್ರದಲ್ಲಿ ಇವತ್ತು ವೈವಾಹಿಕ ದಂಪತಿಗಳ ಸಂವತ್ಸರವನ್ನು ನಾವು ಆರಂಭಿಸಿದ್ದೇವೆ. ಎಲ್ಲ ದಂಪತಿಗಳಿಗಾಗಿ ವಿಶೇಷವಾಗಿ ಪ್ರಾರ್ಥಿಸೋಣ. ದೇವರು ಅವರೆಲ್ಲರೂ ಚೆನ್ನಾಗಿರಲಿ, ಆಶೀರ್ವದಿಸಲಿ, ಬೇಕಾದ ವರಗಳನ್ನು ದಯಪಾಲಿಸಲಿ. ಆ ಪವಿತ್ರಾತ್ಮ ನೀಡುವ ಶಾಂತಿ, ಸಮಾಧಾನ, ಸಂತೋಷ ಅವರ ಮನಸ್ಸುಗಳಲ್ಲೂ ಅವರ ಮನೆಗಳಲ್ಲೂ ತುಂಬಿದೆ ಅಂತ ಈ ಬದುಕಿನಲ್ಲಿ ವಿಶೇಷವಾಗಿ ಪ್ರಾರ್ಥಿಸೋಣ. ಇವರ ಪೂಜೆಯಲ್ಲಿ ಭಾಗವಹಿಸಿ ದೇವರ ಹೇರಳವಾದ ವರಗಳನ್ನು ಪಡೆಯಲು ನಾವು ಅವರಿಗಾಗಿ ಕ್ಷಮೆ ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಶಾಂತಿಯು ಮನುಷ್ಯನಿಗೆ,
ಈ ಬಲಿ ಪೂಜೆಯನ್ನು ದೇವರಿಗೆ ವಂದನೆ ಅರ್ಪಣೆಯಾಗಿ ಜೋಸೆಫ್ ದೈವರಾಜ್ ಅವರ ಅರ್ಪಿಸ್ತಿದ್ದಾರೆ. ಆರೋಗ್ಯ ಮೇಲೆ ಸುಸರಾಜ್ ಅವರ ಆತ್ಮಶಾಂತಿಗಾಗಿ ಕುಟುಂಬದವರು ಅರ್ಪಿಸ್ತಿದ್ದಾರೆ. ದೇವರಿಗೆ ವಂದನೆ ಅರ್ಪಣೆಯಾಗಿ ಗುರುಜಿ ಮತ್ತು ಜೋಸೆಫ್ ಅವರ ಅರ್ಪಿಸ್ತಿದ್ದಾರೆ. ಸಿದ್ವರ ಕುಟುಂಬದವರು ವೈವಾಹಿಕ ದಂಪತಿಗಳ ಈ ಆಚರಣೆಯ ಉದ್ದೇಶ ಪೂರೈಕೆಗಾಗಿ ಅರ್ಪಿಸ್ತಿದ್ದಾರೆ. ಹೊನ್ನಮ್ಮ ಅವರ ಆರೋಗ್ಯಕ್ಕಾಗಿ ಶಂಕರಪ್ಪ ಅವರು ಅರ್ಪಿಸ್ತಾರೆ. ದೇವರಿಗೆ ವಂದನಾಗಿ ಚಿನ್ನಮ್ಮ ಮಾರ್ಗರೆಟ್ ಮತ್ತು ಕುಟುಂಬದವರು ಅರ್ಪಿಸ್ತಾರೆ. ಯಾವ ಜೋಸೆಫ್, ಅನ್ಯಾಗಮ್ಮ, ಸುಶೀಲಮ್ಮ, ದೊರೆಸ್ವಾಮಿ, ಸಗಾಯರಾಜ್, ಮುತ್ತು ಜೋಸೆಫ್, ಬಾಲರಾಜ್ ಫ್ರಾನ್ಸಿಸ್ ಅವರ ಆತ್ಮಶಾಂತಿಗಾಗಿ ಕುಟುಂಬದವರು ಅರ್ಪಿಸ್ತಾರೆ. ಸಗಾಯರಾಜ್, ಮುತ್ತು ಜೋಸೆಫ್, ಬಾಲರಾಜ್ ಮತ್ತೆಲ್ಲ ದಿವಂಗತ ಆತ್ಮಗಳಿಗಾಗಿ ಅಂತೋನಿರಾಜ್ ಮತ್ತು ಕುಟುಂಬದವರು ಅರ್ಪಿಸ್ತಾರೆ. ಪ್ರಾರ್ಥಿಸೋಣ. ದೇವರೇ, ಇಂದಿನ ಮಹೋತ್ಸವದ ರಹಸ್ಯದಿಂದ ಸಕಲ ದೇಶ ಮತ್ತು ಜನಾಂಗಗಳ ಮಧ್ಯೆ ಇರುವ ನಿಮ್ಮ ಅಖಿಲ ಧರ್ಮ ಸಭೆಯನ್ನು ಪಾವನಗೊಳಿಸುತ್ತೇವೆ. ವಿಶ್ವದಾದ್ಯಂತ ಪವಿತ್ರಾತ್ಮರ ವರಗಳನ್ನು ಸುರಿಸಿರಿ. ಶುಭ ಸಂದೇಶ ಬೋಧನೆಯ ಪ್ರಾರಂಭದಲ್ಲಿ ಕಾರ್ಯಪ್ರವೃತ್ತರಾಗಿದ್ದ ನಿಮ್ಮ ದಿವ್ಯ ಕೃಪಾವರವು ವಿಶ್ವಾಸಿಗಳ ಹೃದಯಗಳನ್ನು ಮತ್ತೊಮ್ಮೆ ತುಂಬಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಡುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರೇಷಿತರ ಕಾರ್ಯಕಲಾಪಗಳಿಂದ ಇಂದಿನ ಮೊದಲನೇ ವಾಚನ. ಪಂಚದಶಮಿ ಹಬ್ಬದ ದಿನ ಭಕ್ತ ವಿಶ್ವಾಸಿಗಳೆಲ್ಲರೂ ಒಂದು ಸ್ಥಳದಲ್ಲಿ ಸಭೆ ಸೇರಿದರು. ಪಕ್ಕನೆ ಬಲವಾದ ಬಿರುಗಾಳಿ ಬೀಸುತ್ತಿದೆಯೋ ಎಂಬಂತೆ ಶಬ್ದವೊಂದು ಆಕಾಶದಿಂದ ಕೇಳಿಬಂತು. ಅದು ಅವರು ಕುಳಿತಿದ್ದ ಮನೆಯಲ್ಲೆಲ್ಲ ಮಾರ್ಗನಿಸಿತು. ಅಲ್ಲದೆ ಅಗ್ನಿ ಜ್ವಾಲೆಗಳು ಕೆನ್ನಾಲಿಗೆಯಂತೆ ಕಾಣಿಸಿಕೊಂಡವು. ಅವು ವಿಂಗಡವಾಗಿ ಪ್ರತಿಯೊಬ್ಬರ ಮೇಲೂ ನೆಲೆಸಿದವು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು. ಆ ಆತ್ಮ ಪ್ರೇರಣೆಯಿಂದ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡತೊಡಗಿದರು. ಅದೇ ಸಮಯದಲ್ಲಿ ವಿಶ್ವದ ಎಲ್ಲ ದೇಶಗಳಿಂದ ಧರ್ಮನಿಷ್ಠ ಯಹೂದ್ಯರು ಜೆರುಸಲೇಮಿಗೆ ಬಂದು ತಗ್ಗಿದ್ದರು. ಆ ಶಬ್ದವನ್ನೇ ಕೇಳಿದೆ ಜನರ ದೊಡ್ಡ ಗುಂಪು ಸೇರಿತು. ಭಕ್ತಾದಿಗಳು ಮಾತನಾಡುತ್ತಿದ್ದನ್ನು ತಮ್ಮ ತಮ್ಮ ಭಾಷೆಗಳನ್ನೇ ಕೇಳಿದ ಜನರು ದಿಗ್ಭ್ರಮೆಗೊಂಡರು. ಅವರೆಲ್ಲರೂ ವಿಸ್ಮಿತರಾಗಿ, ಹೀಗೆ ಮಾತನಾಡುವ ಇವರೆಲ್ಲ ಗಲಿಲಿಯದವರಲ್ಲವೇ? ನಮ್ಮಲ್ಲಿ ಪ್ರತಿಯೊಬ್ಬನು ಇವರು ಮಾತನಾಡುತ್ತಿರುವುದನ್ನು ತನ್ನ ತನ್ನ ಮಾತೃಭಾಷೆಯಲ್ಲೇ ಕೇಳುತ್ತಿರುವುದು ಹೇಗೆ? ನಮ್ಮಲ್ಲಿ ಪ್ರಾರ್ಥಿಕರು, ಹಿರಿಯರು ಮತ್ತು ಎಲಾಮಿನವರು, ಮೆಸೊಪೊಟೇಮಿಯಾ
ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನ್ನು, ಪ್ರಭು ನನ್ನ ದೇವನೇ ಸರ್ವೋತ್ತಮನು. ಸೃಜಿಸಿರುವ ಎಲ್ಲವನ್ನು ಸುಜ್ಞಾನದಿಂದ, ಜಗವೆಲ್ಲ ತುಂಬಿದೆ ನಿನ್ನ ಸೃಷ್ಟಿಯಿಂದ. ಮಣ್ಣು ಪಾಲಾಗುವು ನೀನವುಗಳ ಉಸಿರನೊಳಗಿಸಲು, ನೀ ಉಸಿರನೂದಲು ಹೊಸದಾಗುವು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ಪ್ರಭುದೇವನ ಮಹಿಮೆಯಲ್ಲಿ ಶಾಶ್ವತವಾಗಿ ಆತ ಸಂತೋಷಿಸಲಿ ನನ್ನ ಸುಕೃತ್ಯಗಳಿಗಾಗಿ, ಆತನ ಬಳಿಯಲ್ಲಿ ನನ್ನ ಧ್ಯಾನ, ಆತನಿಗೆ ಹರ್ಷಿಸಲಿ ನನ್ನ ಮನ. ನಾವೆಲ್ಲರೂ ಒಂದೇ ಆತ್ಮದಿಂದ ದೀಕ್ಷಾಸ್ನಾನ ಹೊಂದಿದ್ದೇವೆ. ಪೌಲನು ಕೊರಿಂಥಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ಇಂದಿನ ಎರಡನೆಯ ವಾಚನ. ಸಹೋದರರೇ, ಇಷ್ಟು ಮಾತ್ರ ನಿಮಗೆ ಸ್ಪಷ್ಟವಾಗಿ ತಿಳಿದಿರಲಿ, ಪವಿತ್ರಾತ್ಮ ಪ್ರೇರಣೆಯಿಂದ ಮಾತನಾಡುವ ಯಾವಾಗಲೂ ಯೇಸುವಿಗೆ ಧಿಕ್ಕಾರ ಎನ್ನಲಾರನು. ಅಂತೆಯೇ ಪವಿತ್ರಾತ್ಮ ಪ್ರೇರಣೆಯಿಂದಲ್ಲದೆ ಯಾವಾಗಲೂ ಯೇಸುವೇ ಪ್ರಭು ಎಂದು ಒಪ್ಪಿಕೊಳ್ಳಲಾರನು. ವರದಾನಗಳು ವಿಧ ವಿಧವಾಗಿವೆ, ಅವುಗಳನ್ನು ಕೊಡುವ ಪವಿತ್ರಾತ್ಮ ಒಬ್ಬರೇ. ಸೇವೆಗಳು ವಿಧ ವಿಧವಾಗಿವೆ, ಅವುಗಳನ್ನು ಸ್ವೀಕರಿಸುವ ಪ್ರಭು ಒಬ್ಬರೇ. ಶಕ್ತಿ ಸಾಮರ್ಥ್ಯವು ನಾನಾ ವಿಧ, ಅವುಗಳನ್ನು ಎಲ್ಲರಲ್ಲೂ ಸಾಧಿಸುವ ದೇವರು ಒಬ್ಬರೇ. ಪ್ರತಿಯೊಬ್ಬನಲ್ಲಿ ಕಂಡುಬರುವ ಪವಿತ್ರಾತ್ಮರ ವರದಾನಗಳನ್ನು ಸರ್ವರ ಒಳಿತಿಗಾಗಿಯೇ ಕೊಡಲಾಗಿದೆ. ದೇಹ ಒಂದೇ, ಅಂಗಗಳು ಹಲವು. ಆ ಅಂಗಗಳು ಅನೇಕವಿದ್ದರೂ ಅವು ಸೇರಿ ಒಂದೇ ದೇಹವಾಗುತ್ತವೆ. ಅಂತೆಯೇ ಕ್ರಿಸ್ತ ಯೇಸು. ಯೆಹೂದ್ಯರಾಗಲಿ ಗ್ರೀಕರಾಗಲಿ, ಪರತಂತ್ರರಾಗಲಿ ಸ್ವತಂತ್ರರಾಗಲಿ, ನಾವೆಲ್ಲರೂ ಒಂದೇ ದೇಹವಾಗುವಂತೆ ಒಂದೇ ಆತ್ಮದಿಂದ ದೀಕ್ಷಾಸ್ನಾನ ಹೊಂದಿದ್ದೇವೆ. ಒಂದೇ ಆತ್ಮವನ್ನು ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲಾಗಿದೆ. ಪ್ರಭುವಿನ ವಾಕ್ಯ.
ಪ್ರಭು ನಿಮ್ಮೊಡನೆ ಇರಲಿ. ಸಂತ ಯೋಹಾನನು ಬರೆದ ಶುಭ ಸಂದೇಶದಿಂದ ವಾಚನ. ಅದೇ ಭಾನುವಾರ ಸಂಜೆ ಶಿಷ್ಯರು ಮನೆಯಲ್ಲಿ ಕೂಡಿದರು. ಯಹೂದ್ಯರಿಗೆ ಅಂಜಿ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗೆ ಇದ್ದರು. ಆಗ ಯೇಸು ಬಂದು ಅವರ ನಡುವೆ ನಿಂತರು. ನಿಮಗೆ ಶಾಂತಿ ಎಂದು ಹೇಳಿ ತಮ್ಮ ಕೈಗಳನ್ನು ಮತ್ತು ಪಕ್ಕೆಯನ್ನು ತೋರಿಸಿದರು. ಪ್ರಭುವನ್ನು ಕಂಡು ಶಿಷ್ಯರಿಗೆ ಮಹಾನಾನಂದವಾಯಿತು. ಯೇಸು ಪುನಃ ನಿಮಗೆ ಶಾಂತಿ, ಇದನ್ನು ನನ್ನನ್ನು ಕಳುಹಿಸಿದಂತೆಯೇ ನಾನು ನಿಮ್ಮನ್ನು ಕಳುಹಿಸುತ್ತೇನೆ ಎಂದರು. ಅನಂತರ ಅವರೆಲ್ಲರೂ ಹೆಸರುಗಿ ಪವಿತ್ರಾತ್ಮವನ್ನು ಸ್ವೀಕರಿಸಿದರು. ಯಾರ ಪಾಪಗಳನ್ನು ನೀವು ಕ್ಷಮಿಸುತ್ತೀರೋ ಅವರಿಗೆ ಅವರನ್ನು ಕ್ಷಮಿಸಲಾಗುವುದು. ಯಾರ ಪಾಪಗಳನ್ನು ನೀವು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಕ್ಷಮಿಸದೆ ಉಳಿಸಲಾಗುವುದು ಎಂದು ನುಡಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರಲ್ಲಿ ಆತ್ಮ ಸಹೋದರ ಸಹೋದರಿಯರೇ, 18ನೇ ತಾರೀಕು ನಾನು ಮತ್ತೆ ಒಂದು 4 ಜನ ಫಾದರ್ಸ್ ಚೆನ್ನೈಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಅದಾದಮೇಲೆ ಅಲ್ಲಿ ನನ್ನ ಪರಿಚಯದ ಒಬ್ಬ ಫಾದರ್ ಬರೀ ಒಂದು IPL ಕ್ರಿಕೆಟ್ ಮ್ಯಾಚ್ ನಡೀತು ಚೆನ್ನೈಲಿ, ಹೋಗಿ ನೋಡೋಣ ಅಂತ ನಮ್ಮನ್ನು ಕರ್ಕೊಂಡು ಗೊತ್ತಿದ್ದು. ಇವೆಲ್ಲ IPL ಮ್ಯಾಚಸ್ ನೋಡ್ತಿದ್ರಲ್ಲ. ಲಾಸ್ಟ್ ಮಂಡೇ ಬಂದು CSK ವರ್ಸಸ್ SRH ಮ್ಯಾಚ್ ನಡೀತಾರೆ. ಆ ಸ್ಟೇಡಿಯಮಲ್ಲಿ ಒಂದು 70% CSK ಫ್ಯಾನ್ಸ್ ಇದ್ರು, ಒಂದು 30% SRH ಫ್ಯಾನ್ಸ್ ಇದ್ರು. ಮ್ಯಾಚ್ ನಡೀತು, ನಿಮಗೆ ಗೊತ್ತು, CSK ಸೋತು. ಪ್ರತಿ ಸಲ CSK ಗೆಲ್ತಿದ್ದಾಗಲೆಲ್ಲ ಎಲ್ಲ ಅವ್ರ ಪರವಾಗಿ ಇದ್ದವರು ಚಪ್ಪಾಳೆ ಮಾಡ್ತಿದ್ರು, ಕೂಗಾಡ್ತಿದ್ರು, ಬಿಸಿಲು ಹೊಡಿತಿದ್ರು. ಅದೇ ರೀತಿ SRH ಫ್ಯಾನ್ಸ್ ಮಾಡ್ತಿದ್ರು. ಮ್ಯಾಚ್ ಮುಗಿತು. ಕೊನೆಗೆ ಒಂದು ಅದೇ ಲಾಸ್ಟ್ ಮ್ಯಾಚ್ ಅವತ್ತು CSK ಅವರು ಒಂದು ಪ್ರದಕ್ಷಿಣೆ ಇತ್ತು. ಆ ಪ್ರದಕ್ಷಿಣೆಯಲ್ಲಿ ಧೋನಿ ಅಲ್ಲಿ ಬಂದಿಲ್ಲ. ಎಲ್ಲ ಸ್ಟೇಡಿಯಂ ಅಲ್ಲಿ ಸುತ್ತ ಹೋಗ್ಬೇಕಾದ್ರೆ ಎಲ್ಲರೂ ಸ್ಟೇಡಿಯಂ ಅಲ್ಲಿ ಇದ್ದವರೆಲ್ಲ ಕೂಗಾಡಕ್ಕೆ ಶುರು ಮಾಡಿದ್ರು, ಧೋನಿ 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 ಅಂತ. ಅಲ್ಲಿ SRH ಫ್ಯಾನ್ಸ್ CSK ಫ್ಯಾನ್ಸ್ ಅಂತ ಇರಲಿಲ್ಲ, ಎಲ್ಲ ಇದ್ದು ಒಂದೇ ಫ್ಯಾನ್ಸ್ ಆಫ್ ಧೋನಿ. ನನಗೆ ಅನಿಸ್ತಿತ್ತು, ಒಬ್ಬ ಸಾಧಾರಣ ವ್ಯಕ್ತಿ ಅಷ್ಟು ಜನರನ್ನ, ಸುಮಾರು 40,000 ಜನರನ್ನ ತನ್ನ ತೊಂದರೆಯಿಂದ ತನ್ನ ಆ ಕ್ರಿಕೆಟ್ ಆಟದಿಂದ ಒಂದುಗೂಡಿಸ್ತಾನಂದ್ರೆ ಪವಿತ್ರಾತ್ಮದ ಶಕ್ತಿ ನಮ್ಮೆಲ್ಲರೂ ಎಷ್ಟಾಗಿ ಒಂದುಗೂಡಿಸಬೇಕು ಅನ್ನೋದು. ಬ್ರಿಟಿಷ್ ದೇಶದಿಂದ ಒಬ್ಬ ಅಮೆರಿಕ ಹೋಗಿದ್ದಾಗೆ ನಯಾಗ್ರಾ ಫಾಲ್ಸ್ ನೋಡ್ತಿದ್ದ. ಅವನ ಕರ್ಕೊಂಡು ಹೋಗಿದ್ದ ಒಬ್ಬ ಫಾದರ್ ಜೊತೆ ಅವನು ಹೇಳಿದಂತೆ, ಅಮೆರಿಕ ದೇಶ ಇಷ್ಟೊಂದು ದೊಡ್ಡ ಶಕ್ತಿನ ಯೂಸ್ ಮಾಡ್ಕೊಳ್ತಾ ಇಲ್ಲ. ಅದಕ್ಕೆ ಆ ಫಾದರ್ ಅವನು ಹೇಳಿದಂತೆ, ಪವಿತ್ರಾತ್ಮ ಅನ್ನೋದು ಇದಕ್ಕಿಂತ 1000 ಪಟ್ಟು ಜಾಸ್ತಿ ಇರೋ ಶಕ್ತಿ. ಆ ಶಕ್ತಿನ ನಾವು ಉಪಯೋಗಿಸ್ತಾ ಇಲ್ಲ. ನನಗೆ ನೆನಪಿದೆ, 2000 ವರ್ಷ 1995, 99 ಮತ್ತು 2000 3 ವರ್ಷಗಳನ್ನ ದೇವರ ಯೇಸು ಕ್ರಿಸ್ತರ ಮತ್ತು ಪವಿತ್ರಾತ್ಮರ ವರ್ಷಗಳಾದ ಜೂಬಿಲಿ ವರ್ಷದಲ್ಲಿ ಆಚರಿಸ್ತೀವಿ ನಾವು. ನಿಮಗೆ ನೆನಪಿರ್ಬೋದು. ಅದರ ಇಡೀ ಭಾರತ ದೇಶದಲ್ಲಿ ಆ ಜೂಬಿಲಿ ವರ್ಷವನ್ನು ಆಚರಿಸೋ ಒಂದು ಹೊಣೆಯನ್ನು ಹೊಂದಿದ್ದು ನಮ್ಮ ಡಾಂಬೋಸ್ಕೋ ಫಾದರ್ಸ್ ಪವಿತ್ರಾತ್ಮರ ವರ್ಷ ಬಂದಾಗ ಅವರು ನಮ್ಮ ಹತ್ರ ಹೇಳಿದ ಮಾತಿದ್ರು, ತಂದೆ ದೇವರನ್ನ ನಾವೆಲ್ಲ ಪ್ರಾರ್ಥನೆ ಮಾಡ್ತೀವಿ,
ಯೇಸು ಕ್ರಿಸ್ತರ ನಾವು ಪ್ರಾರ್ಥನೆ ಮಾಡ್ತೀವಿ. ಆದರೆ ನಾವು ತುಂಬ ಮರೆತು ಹೋಗೋದು ಪವಿತ್ರ ಆತ್ಮನ ಮಾತ್ರ. ಆತ್ಮೀಯ ಸಹೋದರ ಸಹೋದರಿಯರೇ, ಪವಿತ್ರ ಆತ್ಮ ಅನ್ನೋದು ಒಂದು ದೊಡ್ಡ ಶಕ್ತಿ. ಥ್ಯಾಂಕ್ ಗಾಡ್ ಇತ್ತೀಚೆಗೆ ಕರಿಸ್ಮ್ಯಾಟಿಕ್ ರಿಟ್ರೀಟ್ಸ್ ಬಂದಿದೆ. ಪವಿತ್ರ ಆತ್ಮ ಶಕ್ತಿಗೆ ತುಂಬ ಆದ್ಯತೆಯನ್ನು ಎಲ್ಲ ಕೊಡ್ತಾರೆ. ಆ ಪವಿತ್ರ ಆತ್ಮ ಶಕ್ತಿ ಬಂದಾಗ ಇದ್ದಾಗ ಏನೆಲ್ಲ ಆಗುತ್ತೆ ಆಗ್ಬೋದು ಅನ್ನೋದನ್ನ ಇವತ್ತಿನ ಹಬ್ಬ ಆಚರಿಸುತ್ತೆ. ಭಯಭ್ರಾಂತರಾಗಿದ್ದು ಆ ಶಿಷ್ಯರು ಹೊರಗಡೆ ಹೋಗಕ್ಕೆ ಹೆದರುತ್ತಿದ್ರು. ಏನ್ ಮಾಡಿದ್ರು? ಮೇರಿ ಮಾತಿನ ಜೊತೆ ಆ ಕಡೆಯ ಭೋಜನದ ಸಮಯದಲ್ಲಿ ಕೂಡಿದ್ದ ಅದೇ ಕೋಣೆಯಲ್ಲಿ ಅಲ್ಲಿ ಸೇರ್ತಾರೆ. ಅವ್ರ ಜೊತೆ ಇಲ್ಲ ಶಿಷ್ಯರ ಜೊತೆ ಸಾಮಾನ್ಯವಾಗಿ ಅಲ್ಲಿ ಅವತ್ತು 120 ಜನ ಕೋಣೆಯಲ್ಲಿದ್ದರು ಅಂತ ಹೇಳಲಾಗುತ್ತೆ. ಪವಿತ್ರಾತ್ಮರು ಕೆಂದಾಗಲೇ ರೂಪದಲ್ಲಿ ಅವರ ಮೇಲೆ ಬರ್ತಾರೆ. ದೊಡ್ಡ ಪರಿವರ್ತನೆ ಆಗುತ್ತೆ. ಧರ್ಮಸಭೆಯ ಕುಟುಂಬ ಆಗುತ್ತೆ. ಆತ್ಮೀಯ ಸಹೋದರ ಸಹೋದರಿ, ಆ ಸನ್ನಿವೇಶನ ಇಟ್ಕೊಂಡು ಒಂದು ಚಿಂತನೆ ಮಾಡಿದಾಗ ನನಗೆ ಅನಿಸಿದ್ದು, ಗಾಡ್ ವಿಲ್ ಕಮ್ ವೆರೆವರ್ ಐ ಆಮ್. ನಾನು ಇರೋ ಕಡೆ ದೇವರು ಬರ್ತಾರೆ. ನಾನು ಇರೋ ಕಡೆ ಆ ದೇವರನ್ನ ಬಯಸಿದ್ರೆ ಅಲ್ಲಿ ಇರ್ತಾರೆ. ಯೇಸು ಕಡೆ ಯಾರು ನನ್ನ ಹೆಸರಲ್ಲಿ 2-3 ಸೇರ್ತಿರೋ ಅಲ್ಲಿ ನಾನು ಇರ್ತೀನಿ. ಇವತ್ತು ಅಲ್ಲಿ ಅದೇ ಜಾಗದಲ್ಲಿ ಪವಿತ್ರಾತ್ಮರು ಬಂದಾಗ ಅವರು ಪವಿತ್ರಾತ್ಮರಿಂದ ಪ್ರೇರಿತರಾಗ್ತಾರೆ. ವಾಟ್ ಇಸ್ ರಿಸಲ್ಟ್ ಆಫ್ ಇಟ್? ಭಯ ಕಳೆದು ಹೋಗುತ್ತೆ. ಒಂದು ರೀತಿಯಲ್ಲಿ ಧೈರ್ಯ ಬರುತ್ತೆ. ದೇವರ ಅನುಗ್ರಹ ಅವರ ಮೇಲೆ ಬಂದಾಗ ವಿಶ್ವಾಸ ಇನ್ನೂ ಅಧಿಕವಾಗುತ್ತೆ. ಅದಕ್ಕಾಗಿ ಅವರು ಧೈರ್ಯವಾಗಿ ಎಲ್ಲರ ಜೊತೆ ಹೋಗಿ ಯೇಸು ಸ್ವಾಮಿ ಬಗ್ಗೆ ಮಾತಾಡೋದು ಶುರು ಮಾಡ್ತಾರೆ. ಆವತ್ತಿನ ಆ ದಿನವನ್ನು ಪವಿತ್ರಾತ್ಮರ ಕುಟುಂಬದ ದಿನವನ್ನಾಗಿ ನಾವು ಆಚರಿಸ್ತೀವಿ. ಅದಕ್ಕೆ ನಾನು ಪೀಠಿಗೆಯಲ್ಲಿ ಬಂದಿದ್ದೇನೆ. ಇವತ್ತು ಆ ರೀತಿಯ ಉಗಮಗೊಂಡಿರುವ ಧರ್ಮಸಭೆಗಳ ಸಂಖ್ಯೆ ಸುಮಾರು 34,000 ಇದೆ ಅಂತ ದಿಸ್ ರಾಕ್ ಮ್ಯಾಗಝಿನ್ ಪ್ರಕಟಣೆ ಮಾಡುತ್ತೆ. ಅವತ್ತಿನ ಹಬ್ಬದ ಒಂದು ಸನ್ನಿವೇಶ ಬಂದಿದೆ. ಅಲ್ಲಿ ಬೇರೆ ಬೇರೆ ಜನಾಂಗಗಳಿದ್ದರು, ಬೇರೆ ಬೇರೆ ಭಾಷೆಯವರಿದ್ದರು, ಬೇರೆ ಬೇರೆ ಬಣ್ಣದವರಿದ್ದರು, ಹಲವಾರು ರೀತಿಯ ಬೇರೆ ಬೇರೆ ವಿಷಯ ವಿಚಾರಗಳಲ್ಲಿ ಇದ್ದಿದ್ದು. ಆದರೆ ಪ್ರೇಕ್ಷಕರು ಪವಿತ್ರಾತ್ಮ ಪ್ರೇರಿತರಾಗಿ ಅಲ್ಲಿ ಮಾತಾಡಿದಾಗ ಅಷ್ಟು ಜನರಿಗೆ ಅವರ ಆಡಿದ ಮಾತು ಅರ್ಥ ಆಗಿರುತ್ತೆ. The greatest miracle that has happened on the first day of the Pentecost is this. ಅವರೆಲ್ಲರೂ ಅವರವರ ಭಾಷೆಯಲ್ಲಿ ಅರ್ಥ ಮಾಡಿಕೊಂಡು ಅಲ್ಲೆಲ್ಲರೂ ಒಮ್ಮನಿಸುವವರಾಗಿದ್ದರು. ಆದರೆ ಸಹೋದರ ಸಹೋದರಿಯರೇ, ನನಗೆ ಯಾವಾಗಲೂ ಅನಿಸಲಿದೆ, ದೇವರು ನಮ್ಮ ಜೊತೆ ಇದ್ದಾರೆ ಅನ್ನೋದಕ್ಕೆ ಒಂದೇ ಒಂದು ಸಾಕ್ಷಿ ಪುರಾವೆ ಏನಾದರೂ ಇದ್ದರೆ ನಾವೆಲ್ಲರೂ ಐಕ್ಯತೆಯಲ್ಲಿ ಇರ್ತೀವಿ, ನಾವೆಲ್ಲರೂ ಸಂತೋಷವಾಗಿರ್ತೀವಿ, ನಾವೆಲ್ಲರೂ ಖುಷಿಯಾಗಿರ್ತೀವಿ, ನಾವೆಲ್ಲರೂ ಒಟ್ಟಾಗಿರ್ತೀವಿ. ಅಲ್ಲಿ ಭಿನ್ನತೆಗಳು ಬಂದರು, ಭಿನ್ನ ಅಭಿಪ್ರಾಯಗಳು ಬಂದರು, ಅವೆಲ್ಲವನ್ನ ಬದಿಗಿಟ್ಟು ಪರಸ್ಪರ ಪ್ರೀತಿಸುವ ಜೀವನಗಳಾಗಿದೆ ನಾವು. ಅದನ್ನೇ ಅವತ್ತು ಅಲ್ಲಿನ ಜನರು ಕಂಡುಕೊಂಡಿದ್ರು. ಹಳೆ ಒಡಂಬಡಿಕೆ ಹೋಗೋಣ, ಆ ಬಾಗಿಲು ಗೋಪುರವನ್ನು ನಿರ್ಮಿಸಿರ್ತಾರೆ. ದೇವರಿಗೆ ಅದು ಇಷ್ಟ ಆಗಲ್ಲ. ಏನ್ ಮಾಡ್ತಾರೆ ದೇವರು? ಅವ್ರಿಗೆ ಏನ್ ಮಾಡ್ತಾರೆ? ಅಲ್ಲಿ ಅವರ ಭಾಷೆಯನ್ನ ಪರಸ್ಪರ ಅರ್ಥ ಮಾಡ್ಕೊಳ್ಳದ ಹಾಗೆ ಮಾಡ್ತಾರೆ. ಅವನು ಹೇಳೋದು ಒಂದು, ಅವನು ಕೇಳಿಸ್ಕೊಳ್ಳೋದು ಒಂದು, ಅವನು ಮಾಡೋದು ಒಂದು. ಆ ಗೋಪುರ ನಿರ್ಮಾಣ ಕಾರ್ಯ ಯಾವತ್ತೂ ಆಗೋದೇ ಇಲ್ಲ. ಅಪಾರ್ಥಗಳು ತುಂಬಿ ಮಾಡ್ತಾ ಇದ್ದಾರೆ. ಅದರ ಪವಿತ್ರ ಆತ್ಮರ ಹಬ್ಬದಿಂದ ಅಪಾರ್ಥಗಳು ಕಡಿಮೆಯಾಗಿ ಅರ್ಥಗಳು ತುಂಬಿ ತುಳಿದಾಡ್ತಾ ಇರ್ತಾರೆ. ಆ ಪವಿತ್ರ ಆತ್ಮರು ನಮ್ಮ ಮನಸ್ಸಲ್ಲಿದ್ದಾರೆ, ಅದೇ ಪವಿತ್ರ ಆತ್ಮರು ನಮ್ಮ ಮನೆಯಲ್ಲಿದ್ದಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ
ನಾನು ಆ ಪವಿತ್ರಾತ್ಮರ ಪ್ರೇರಣೆಯಿಂದ ಒಂದು ಐಕ್ಯತೆಯ ಸಂಕೇತ ಮಾಡುತ್ತೇನೆ. ಯೋಚನೆ ಮಾಡಿ, ನಾನು ನನ್ನ ಮನೆಯಲ್ಲಿರೋದ್ರಿಂದ, ನಾನು ನನ್ನ ಕುಟುಂಬದಲ್ಲಿರೋದ್ರಿಂದ ಅಲ್ಲಿ ಸಂತೋಷ ಜಾಸ್ತಿ ಆಗ್ತಿದೆಯಾ? ಅಲ್ಲಿ ಐಕ್ಯತೆ ಇನ್ನೂ ಜಾಸ್ತಿ ಆಗ್ತಿದೆಯಾ? ಅಲ್ಲಿ ಪರಸ್ಪರ ಪ್ರೀತಿ ಇನ್ನೂ ಜಾಸ್ತಿ ಆಗ್ತಿದೆಯಾ? ಅದು ಒಂದೇ ಜಾಸ್ತಿ ಅಳತೆಗಳು, ನಾನು ಪವಿತ್ರಾತ್ಮರ ಪ್ರೇರಣೆಯಿಂದ ಇದ್ದೀನಿ ಅಂತ. ಮೂರನೇದಾಗಿ ನಾನು ಸುಮಾರು ಕಡೆ ಬಲಿಪೂಜೆ ಹೋದ್ಮೇಲೆ ಕೆಲವೊಮ್ಮೆ ಕೆಲವು ಧರ್ಮಕ್ಕೆ ನಾನು ಅಂತಿದೆ, ಅಲ್ಲಿ ಬಂದಿರ್ತಾರೆ ಕೆಲವರು ಬಂದು ನನ್ನ ಹತ್ರ ಮಾತಾಡ್ತಾರೆ. ಅವ್ರು ಹೇಳಿದ ಮಾತಿದ್ರು, ಆದರೆ ಬಲಿಪೂಜೆಗೆ ಬಂದಾಗ ತುಂಬ ಕಷ್ಟದಿಂದ ಬಂದೆ, ತುಂಬ ಡಿಸ್ಟರ್ಬೆನ್ಸಿಂದ ಬಂದೆ, ತುಂಬ ನೋವಿಂದ ಬಂದೆ, ತುಂಬ ಕಷ್ಟಗಳನ್ನು ಹೊತ್ಕೊಂಡು ಬಂದೆ. ಆದರೆ ಬಲಿಪೂಜೆಗೆ ಭಾಗವಹಿಸಿದ್ಮೇಲೆ ನಿಮ್ಮ ಪ್ರಭುಗಳಿಗೆ ನಾನು ಕೇಳಿದ ಮೇಲೆ ನಾನು ಹೇಳಿದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ತು ಅಂತ ಅನಿಸ್ತು. ಯಾಕೋ ತುಂಬ ಸಂತೋಷ ಆಗ್ತಿದೆ, ತುಂಬ ನೆಮ್ಮದಿಯಿಂದ ನನ್ನ ಮನೆಗೆ ಹೋಗ್ತಾ ಇದ್ದೇನೆ. ನಾನು ಪ್ರತಿ ಸಲ ಬಲಿಪೂಜೆಗೆ ಬಂದಾಗ ಪ್ರಭುಗಳು ನೀಡಬೇಕಾದ್ರೆ ಮಾಡೋ ಒಂದೇ ಒಂದು ಕೆಲಸ ತಗೊಳ್ತಾಗ್ತದೆ, ನೀವು ಇಷ್ಟಪಟ್ಟ ಹಾಗೆ ನಾನು ನೀವು ಬಯಸಿದ ಜನರಿಗೆ ಅಂತ ಪವಿತ್ರ ಶಕ್ತಿಯಾಗಿ ಅವರೆಲ್ಲದ ಸಂತೋಷವನ್ನು ನನಗೆ ದಯಪಾಲಿಸ್ತಾರೆ, ಎಲ್ಲಿಲ್ಲದ ಸುಖಗಳನ್ನ ನನಗೆ ದಯಪಾಲಿಸ್ತಾರೆ, ಎಲ್ಲಿಲ್ಲದ ಆನಂದವನ್ನು ದಯಪಾಲಿಸ್ತಾರೆ. ಆ ಪವಿತ್ರಾತ್ಮರು ನಿರಂತರ ನಮ್ಮ ಮೇಲೆ ಬಂದು ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬಕ್ಕೆ ಬೇಕಾದ ಶಾಂತಿ ಸಮಾಧಾನ ಇದೆ ಅಂತ ವಿಶೇಷವಾಗಿ ಪ್ರಾರ್ಥಿಸೋಣ. ಇವತ್ತು ನಮ್ಮ ಕರ್ಮಕೇಂದ್ರದಲ್ಲಿ ವೈವಾಹಿಕ ದಂಪತಿಗಳ ಸಂವತ್ಸರವನ್ನು ಆಚರಿಸ್ತಿದ್ದೀವಿ, ಆರಂಭಿಸ್ತೇವೆ. ಒಂದು ಸಣ್ಣ ಚಿಂತೆ ಅಷ್ಟೇ. ಕನ್ನಡದಲ್ಲಿ ಒಂದು ಜಾನಪದ ಗೀತೆ ಇದೆ. ತೊಟ್ಟಿಲ ಹೊತ್ಕೊಂಡು ತವರು ಬಣ್ಣ ಹೊತ್ಕೊಂಡು ಅಪ್ಪ ಕೊಟ್ಟೆಲ್ಲ ಹೊತ್ಕೊಂಡು ತವರು ಬಿಟ್ಟದ್ದೇ ಏನು ನಾವು ಕನ್ನಡ ಓದೋದೆಲ್ಲ ಕನ್ನಡ ಬರುತ್ತೆ. ತವರು ಬಿಟ್ಟದ್ದು ತಿರುಗಿ ನೋಡಿ ಯಾರು ಅಂತ ಅರ್ಥ ಆಯ್ತಾ? ಹೇಳ್ತೀನಿ. ಹುಡುಗಿ ತವರು ಮನೆಗೆ ಹೋಗಿರ್ತಾಳೆ, ಹೆರಿಗೆ ಆಯಿತು. ಸುಮಾರು ಒಂದು 6-7 ತಿಂಗಳಾದ್ಮೇಲೆ ಗಂಡನ ಮನೆಗೆ ಬರಬೇಕು. ಗಂಡನ ಮನೆಗೆ ಬರಬೇಕಾದ್ರೆ ಏನಾಯಿತು ಅನ್ನೋದನ್ನ ಆ ಕವಿ ವಿವರಿಸ್ತಾನೆ. ತೊಟ್ಟಿಲ ಹೊತ್ಕೊಂಡು ಗೊತ್ತಾಯ್ತಾ? ತವರು ಮಣ್ಣ ಹೊತ್ಕೊಂಡು ಅಪ್ಪ ಕೊಟ್ಟೆಲ್ಲ ಹೊಡ್ಕೊಂಡು ಅಪ್ಪ ಒಂದು ಯಂತ್ರ ಕೊಟ್ಟಿರ್ತಾನೆ, ಹೊಡ್ಕೊಂಡು ತವರು ತಿರುಗಿ ನೋಡಿ ಆ ಊರಿನ ಅಂಚಿ ಹೋಗಿ ತಿರುಗಿ ನೋಡಿದ್ದಂತೆ. ಅಷ್ಟೇ, ಆಚೆನ ದಾಟಿ ಆ ದಿಬ್ಬೆಯನ್ನು ದಾಟಿ ಆ ಕಡೆ ಹೋದ್ಮೇಲೆ ಆಕೆ ಮತ್ತೆ ಆ ಊರು ಕಾಣಿಸಲ್ಲ. ಅದೆಲ್ಲ ಲಾಸ್ಟ್ ಕಾಣಿಸೋದು. ನಮ್ಮ ಪ್ರೊಫೆಸರ್ ಒಬ್ಬರು ಹೇಳ್ತಿದ್ರು, ತೌರ ಬಿದ್ದಕ್ಕೆ ತಿರುಗಿ ನೋಡ್ಯಾಳು ಅಂತ ಹೇಳಿದ ಕವಿ ತಿರುಗಿ ನೋಡಿ ಏನಂದ್ರು ಅದನ್ನು ಹೇಳೋದೇ ಇಲ್ಲ. ಯಾಕಂದ್ರೆ ಹಾಡಲಾಗದ ಮಾತುಗಳು, ಹಾಡಲಾಗದ ನಾದ ಅದೆಷ್ಟೋ ನಮ್ಮ ಗುರುಗಳಲ್ಲಿ ಅಂತ ಹೇಳ್ತಾರೆ, ಮುಂದೆ ಹೇಳ್ತಾರೆ. ಯಾಕಂದ್ರೆ ಮನುಷ್ಯ ಒಂದು ದೊಡ್ಡ ಅರ್ಥ ಪ್ರಪಂಚವೂ ಅವನು, ಮನುಷ್ಯ ಒಂದು ದೊಡ್ಡ ರಹಸ್ಯ ಪ್ರಪಂಚವೂ ಅವನು. ಆ ದೊಡ್ಡ ಅರ್ಥ ಪ್ರಪಂಚ ಅವನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಅವನು ದೊಡ್ಡ ರಹಸ್ಯ ಪ್ರಪಂಚ ಅವನ್ನ ಅರ್ಥ ಮಾಡ್ಕೊಳ್ಳೋದು ಇನ್ನೂ ಕಷ್ಟ. ಯಾಕೆ ನಾನು ಹೇಳಿದ್ದೀನಿ? ದಾಂಪತ್ಯ ಜೀವನ ಅಷ್ಟೊಂದು ಸುಖದ ಜೀವನ ಇವೆಲ್ಲ ದಂಪತಿಗಳಿದ್ದರೆ ನನ್ನ ಹತ್ರ ಒಬ್ಬ ಡಾಕ್ಟರ್, ಕ್ಯಾಥಲಿಕ್ ಡಾಕ್ಟರ್ ಮಾತಾಡ್ತಾ ಹೇಳ್ತಿದ್ರು, ಫಾದರ್, ಮ್ಯಾರೇಜ್ ಇಸ್ ಲೈಕ್ ಅ ಕ್ಯಾಬಿನ್. ಕ್ಯಾಬಿನ್ ಅಂತ ಜೂಜಾಟ, ಮದುವೆ ಅನ್ನೋದು ಒಂದು ಜೂಜಾಟ. ನಿಮಗೆ ಅದೃಷ್ಟ ಇದ್ರೆ ಒಬ್ಬ ಒಳ್ಳೆ ಜೀವನ ಸಂಗಾತಿ ಸಿಗ್ತಾನ, ಜೀವನ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ನಿಮಗೆ ಒಬ್ಬ ಸೈಕೋನು ಸಿಗೋದು, ನನ್ನ ಜೀವನ ಹೋಗ್ತಾ ಅವ್ನ ಗಂಡ ಪಕ್ಕದಲ್ಲಿಲ್ಲ, ಅವನ ಜೀವನ ಹಾಳಾಯ್ತು. ಬಟ್ ನಮ್ಮ ಧಾರ್ಮಿಕ ವಿಷಯದ ಬಗ್ಗೆ ಬಂದಾಗ ಮ್ಯಾರೇಜ್ ಇಸ್ ನಾಟ್ ಎ ಲ್ಯಾಂಗ್ವೇಜ್. ಮ್ಯಾರೇಜ್ ಒಂದು ಕವರ್ನೆನ್ಸ್. ಮ್ಯಾರೇಜ್ ಇಸ್ ಎ ಸಾಕ್ರಮೆಂಟ್. ಅದೊಂದು ಒಡಂಬಡಿಕೆ. ಮದುವೆ ನಮ್ಮ ಕ್ರೈಸ್ತರ ಪ್ರಕಾರ ಒಂದು ಸಂಸ್ಥೆ.
ಸಂಸ್ಕಾರ. ಸಂಸ್ಕಾರ ಅಂದ್ರೇನು? ನಾವು ಜೊತೆಗೂ ಇರೋದು, ದಾಂಪತ್ಯದ ಬದುಕು ಆಗೋದು ನಮ್ಮ ಇಚ್ಛೆಯಿಂದಲ್ಲ, ನಮ್ಮ ನಿರೀಕ್ಷೆಯ ಮೇರೆಗಲ್ಲ, ಆದರೆ ದೇವರ ಉದ್ದೇಶದ ಪೂರೈಕೆಯ ಮೇರೆಗೆ. ರಿಕ್ವೈರ್ಮೆಂಟ್ ಮಕ್ಕಳು ಇಂಟೆಲಿ ಬರೀತಾರೆ. My parents are not planned me, but God, even before the creation of this universe, planned me ಅಂತ. ನನ್ನ ಪೋಷಕರು ನನ್ನನ್ನು ಯೋಚಿಸಿಲ್ಲ. ಆದರೆ ದೇವರು ಈ ಲೋಕವನ್ನ ಸೃಷ್ಟಿ ಮಾಡೋಕ್ಕೆ ಮುಂಚೆನೂ ನನ್ನನ್ನ ಯೋಚಿಸಿದ್ದಾರೆ. ಅದಕ್ಕೆ ನಾವೆಲ್ಲ ಹೇಳ್ತೀವಿ. ವಾಟ್ ಡಸ್ ಇಟ್ ಮೀನ್? ಅಂದರೆ ನನ್ನ ತಂದೆ ತಾಯಿಗಳು ನನಗೆ ಆಕಸ್ಮಿಕ ಅಲ್ಲ, ದೇವರ ಯೋಜನೆಯಲ್ಲಿ ಅವರು ಒಂದು ಊರಾಗಿ ಇರಬೇಕಾದ ಒಂದು ವಾಸ್ತವ. ಹಾಗೆ ಸಹೋದರ ಈ ನಿಟ್ಟಿನಲ್ಲಿ ನಾವೆಲ್ಲ ಯೋಚನೆ ಮಾಡಬೇಕಾಗಿಷ್ಟು. ಐ ಆಮ್ ನಾಟ್ ಪರ್ಫೆಕ್ಟ್. He or she also is not perfect. I am not good in everything. He, she also is not good in everything. So what to do? ಅದು ಗೊತ್ತಿದ್ದು ಪರಸ್ಪರ ಪ್ರೀತಿಯಿಂದ ಬಾಳಕ್ಕೆ ನಾವು ಮನಸ್ಸು ಮಾಡಿದ್ರೆ ಸಹಜವಾಗಿ ನಮ್ಮ ದಾಂಪತ್ಯ ಜೀವನ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಪೂರಕವಾಗಿ ನಾವು ಯಾವಾಗಲೂ ಎಲ್ಲೂ ಹೇಳೋ ವಿಷಯ, ನಮ್ಮ ದಾಂಪತ್ಯ ಜೀವನ ಚೆನ್ನಾಗಿರಬೇಕಾದ್ರೆ ದೇವರು ನಮ್ಮ ಮೇಲೆ ಇರಬೇಕು, ದೇವರ ಪ್ರಸನ್ನತೆಯನ್ನು ನಾವೆಲ್ಲ ಅನುಭವಿಸಲಾಗಿರಬೇಕು. ಆ ಶಕ್ತಿಯಿಂದ ಪರಸ್ಪರ ಅರ್ಥ ಮಾಡ್ಕೊಳ್ಳೋಕ್ಕೆ ಮುಂದಾಗಬೇಕು. ಐ ಆಮ್ ಅ ವೀಕ್ ಪರ್ಸನ್. ವಿಲಿಯಂ ಶೇಕ್ಸ್ಪಿಯರ್ ಮನುಷ್ಯರನ್ನ ನಿರೂಪಿಸಲು ಹೀಗೆ, ಬಲಹೀನತೆ ನಿನ್ನ ಹೆಸರು. ನಮ್ಮೆಲ್ಲರ ಹೆಸರು ಬಲಹೀನತೆ. ನಾವೆಲ್ಲ ಬಲಹೀನತೆಯ ಪ್ರತೀಕಗಳು. ನಾವಾಗಿಯೇ ಬೆಸ್ಟ್ ಪರ್ಸನ್ ಆಗಿರೋಕ್ಕೆ ಆಗೋದಿಲ್ಲ. ನಾನು ಒಳ್ಳೆಯ ವ್ಯಕ್ತಿ ಆಗಬೇಕಾದ್ರೆ ಅದು ಅನೇಕ ಶಕ್ತಿಯಿಂದ ಮಾತ್ರ ಸಾಧ್ಯ. ನನ್ನ ಕುಟುಂಬ ತುಂಬ ಚೆನ್ನಾಗಿರ್ಬೇಕಾದ್ರೆ ನನ್ನಿಂದ ಸಾಧ್ಯವೇ ಇಲ್ಲ. ಆ ದೇವರ ಪ್ರಸನ್ನತೆಯಿಂದ ಮಾತ್ರ ಸಾಧ್ಯ. ಇವತ್ತು ಪವಿತ್ರಾತ್ಮ ದೇವರು ದೇಶದ ಮೇಲೆ ಇಳಿದು ಬಂದ ಹಬ್ಬವನ್ನು ಆಚರಿಸ್ತಿದ್ದೀವಿ. ಅದೇ ಪವಿತ್ರಾತ್ಮ ದೇವರು ನಮ್ಮ ಮನಸ್ಸುಗಳಲ್ಲಿ ಇಳಿದು ಬರಲಿ, ನಮ್ಮ ಮನೆಗಳಲ್ಲಿ ಇಳಿದು ಬರಲಿ. ಅವರು ಕೊಟ್ಟ ಆ ಶಾಂತಿ ನಮ್ಮಲ್ಲಿ ತುಂಬಿ ತುಳುತ್ತದೆ. ಆ ರೀತಿಯಾದರೂ ನಮ್ಮ ಕೈಲ ಬದುಕಿಗೆ ಒಂದು ಅರ್ಥವನ್ನು ಕೊಡುವ ಭಾಗ್ಯ ನಮ್ಮೆಲ್ಲರೂ ಅಂತ ಇವತ್ತು ಹೋಗಲು ವಿಶೇಷವಾಗಿ ಪ್ರಾರಂಭಿಸ. ನಮ್ಮ ವಿಶ್ವಾಸವನ್ನು ನಿವೇದಿಸೋಣ. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ಪಿತನ ವಿಶ್ವಾಸಿನಿ, ಅವರೇಕ ಮಾತ್ರ ಪುತ್ರರು ನಮ್ಮ ಪ್ರಭು ರಕ್ಷಾ ಯೇಸು ಕ್ರಿಸ್ತನ ವಿಶ್ವಾಸಿನಿ. ಇವರು ಪವಿತ್ರಾತ್ಮರಿಂದ ಗರ್ಭಸಿದ ಕನ್ಯಾಮರಿಯಮರಲ್ಲಿ ಜನಿಸಿದರು. ಪಿಲಾತನ ಅಧಿಕಾರದಲ್ಲಿ ಯಾತನೆ ಅನುಭವಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಆ ಕಾಲ ಕೇಳಿದು ಮೂರನೆಯ ದಿನ ಮೃತರ ಮುಂದೆಯಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೆ ಏರಿ ಸರ್ವಶಕ್ತ ದೇವನ ಬಲವಾಗಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿನಿ, ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನಿರುದ್ಧ ವಿಶ್ವಾಸಿನಿ, ಪಾಪ ಪರಿಹಾರ ವಿಶ್ವಾಸಿನಿ, ಮೃತರ ಪುನರುತ್ಥಾನ ವಿಶ್ವಾಸಿನಿ, ನಿತ್ಯ ಜೀವವನ್ನು ವಿಶ್ವಾಸಿನಿ. ಆಮೀನ್. ನಮ್ಮೆಲ್ಲರ ಕೋರಿಕೆಗಳನ್ನು ಆಲಿಸಿರಿ. ಇಡೀ ವಿಶ್ವಕ್ಕೆ ಐಕ್ಯತೆಯ ಸಂದೇಶವನ್ನು ಸಾರುವ ಸಂಕೇತವಾಗಲು ಕರೆಯಲ್ಪಟ್ಟಿರುವ ಕಥೋಲಿಕ ಧರ್ಮಸಭೆಯ ಪರಮೋಚ್ಚ ನಾಯಕರಾದ ಪೂಜ್ಯ ವಿಶ್ವಗಳು 14ನೇ ಲಿಯೋರವರು ಜಾಗತಿಕ
ಓ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಸ್ಥಳೀಯ ಧರ್ಮಸಭೆಯ ಪ್ರತಿಯೋರ್ವ ಸದಸ್ಯರು ಕ್ರೈಸ್ತ ಧರ್ಮ ಗೋಡೆಗಳ ನಡುವಿನ ಧರ್ಮವಲ್ಲ, ಜನರನ್ನು ತಲುಪಬೇಕಾದ ಧರ್ಮ ಎಂಬ ಸತ್ಯವನ್ನು ಮನಗಂಡು ಸ್ವಾರ್ಥ ಸಂಕುಚಿತ ಭಾವನೆಯನ್ನು ತೊರೆದು ಅನ್ಯ ಜನತೆಗೆ ಕ್ರಿಸ್ತನ ಮೌಲ್ಯಗಳನ್ನು ಸಾರುವಲ್ಲಿ ಒಂದಾಗಿ ಶ್ರಮಿಸಲೆಂದು ಪ್ರಾರ್ಥಿಸೋಣ. ಓ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪವಿತ್ರಾತ್ಮನೇ ಧರ್ಮಸಭೆಯ ನಾಯಕರು, ನಾವೆಲ್ಲರೂ ಅವರ ಸೇವಕರೆಂಬ ದೀನ ಭಾವನೆಯಿಂದ ನಮ್ಮ ಸಮಯ, ಸಾಮರ್ಥ್ಯ, ಪ್ರತಿಭೆಯನ್ನು ದೇವರ ಸಾಮ್ರಾಜ್ಯದ ಹರಡುವಿಕೆಗಾಗಿ ವಿನಿಯೋಗಿಸುವ ಉದಾರ ಭಾವನೆ ನಮ್ಮಲ್ಲಿ ಮೂಡಿಬರಲೆಂದು ಪ್ರಾರ್ಥಿಸೋಣ. ಓ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ವಿಶ್ವದ ವಿವಿಧ ದೇಶಗಳ ನಡುವಿನ ಕಲಹ ಸಮರಗಳು ಕೊನೆಗೊಂಡು ಪ್ರತಿಯೊಂದು ದೇಶವು ನೆರೆಯ ದೇಶಗಳ ಸಂಸ್ಕೃತಿ, ಭಾಷೆ, ಧರ್ಮಗಳ ಸ್ವಾಯತ್ತತೆಯನ್ನು ಗೌರವಿಸಿ ಆಯಾ ನೆಲದ ಜನರು ಶಾಂತಿಯಿಂದ ಬಾಳಲು ಅನುವು ಮಾಡಿಕೊಡಲು ಪವಿತ್ರಾತ್ಮರು ಪ್ರೇರಣೆ ನೀಡಲೆಂದು ಪ್ರಾರ್ಥಿಸೋಣ. ಓ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈ ಪೂಜ್ಯ ದಿನದಂದು ನಮ್ಮ ಧರ್ಮಸಭೆಯ ಎಲ್ಲ ದಂಪತಿಗಳಿಗೂ ಪ್ರಾರ್ಥಿಸೋಣ. ಅವರ ದಾಂಪತ್ಯದವರೆಗೂ ಪವಿತ್ರಾತ್ಮನ ಪ್ರೇರಣೆಯಿಂದ ತುಂಬಿ ಪರಸ್ಪರ ಪ್ರೀತಿಸುವ, ಪರಸ್ಪರ ಕ್ಷಮಿಸುವ, ಪರಸ್ಪರ ಉದಾರ ಮನಸ್ಸನ್ನು ತೋರುವ, ಪರಸ್ಪರ ಅರ್ಥೈಸಿಕೊಳ್ಳುವ ವರವನ್ನು ದಯಮಾಡಿ. ನಮ್ಮ ವೈಯಕ್ತಿಕ ಅಭಿಪ್ರಾಯಗಳಿಗಾಗಿ ಪ್ರಾರ್ಥಿಸೋಣ. ನಾವು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರೇರಕ ವಾಕ್ಯಸ್ವರೂಪದಲ್ಲಿಯೂ ಇತರಾದ ದೇವರಿಗೆ ಒಪ್ಪಿಕಾಗುವಂತೆ ಪ್ರಾರ್ಥಿಸೋಣ. ದೇವರೇ ಮುಕ್ತರು ವಾಗ್ದಾನದ ಪ್ರಕಾರ ಪವಿತ್ರಾತ್ಮನ ದಿವ್ಯ ಪರಿಪೂರ್ಣ ಪೂರ್ಣಾರ್ಥವನ್ನು ನಮಗೆ ಮತ್ತು ಶ್ರೇಯವಾಗಿ ಪ್ರಕಟಿಸಲೇ ಮತ್ತು ಸಂಪೂರ್ಣ ಸತ್ಯಗಳಿಗೆ ನಮ್ಮನ್ನು ಮುನ್ನಡೆಸಲೇ ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ನಾವು ಎಂದೆಂದೂ ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿಯೂ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನೀವು ದತ್ತು ತೆಗೆದುಕೊಂಡ ಮಕ್ಕಳನ್ನೆಲ್ಲ ನಿಮ್ಮ ಏಕೈಕ ಪುತ್ರರೊಡನೆ ಒಂದುಗೂಡಿಸಿ ಪವಿತ್ರಾತ್ಮರನ್ನು ಈ ದಿನ ಅವರ ಮೇಲೆ ಕಳುಹಿಸಿ ಪಾಸ್ಕ ಮಹಾರಹಸ್ಯವನ್ನು ಪೂರ್ಣಗೊಳಿಸಿದೆ. ಧರ್ಮಸಭೆಯ ಉಗುಮಗಳೇ, ಈ ಪವಿತ್ರಾತ್ಮರು ಎಲ್ಲ ಜನಾಂಗದವರಿಗೂ ದೇವರ ಅರಿವನ್ನು ದಯಪಾಲಿಸಿ ವಿಶ್ವದ ವಿವಿಧ ಭಾಷೆಗಳಲ್ಲಿ ಏಕವಿಶ್ವಾಸದ ನಿವೇದನೆಯಲ್ಲಿ ಐಕ್ಯಗೊಳಿಸಿದರು. ಕ್ರಿಸ್ತನ ಮುಖಾಂತರವೇ ಸ್ವರ್ಗೀಯ ದೂತರು ನಿಮ್ಮ ಸನ್ನಿಧಿಯಲ್ಲಿ ನಿಂತು ಆರಾಧನೆ ಸಲ್ಲಿಸುತ್ತಾರೆ. ಅವರೊಂದಿಗೆ ನಮ್ಮ ಸ್ವರಗಳನ್ನು ಸೇರಿಸಿಕೊಳ್ಳಬೇಕೆಂದು ವಿನಯಪೂರ್ವಕವಾಗಿ ವಿಜ್ಞಾಪಿಸುತ್ತಾ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ನೀವು ಸೃಷ್ಟಿಸಿದ ಸಮಸ್ತವು ನಿಮ್ಮನ್ನು ಸ್ತುತಿಸುವುದು ಯುಕ್ತವಾಗಿದೆ. ಏಕೆಂದರೆ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನೀವು ಪವಿತ್ರಾತ್ಮರ ಕ್ರಿಯಾಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಅಸ್ತಮಾನದವರೆಗೆ ನಿಮ್ಮ ನಾಮಕ್ಕೆ ನಿರ್ಮಲ ಬಗೆಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವೂ ನಿಮ್ಮೊಂದಿಗೆ ಒಟ್ಟುಗೂಡಿಸಿದ್ದೇವೆ. ಆದ್ದರಿಂದ ಪ್ರಭು, ಪ್ರತಿಷ್ಠಾಪಿಸಲು ನಿಮ್ಮಲ್ಲಿ ತಂದಿರುವ ಈ ಕೊಡುಗೆಗಳನ್ನು ಅದೇ ಪವಿತ್ರಾತ್ಮರ ಮುಖಾಂತರ ದಯೆಯಿಂದ ಪಾವನಗೊಳಿಸಿದೆ. ಇವು ನಮ್ಮ ಪ್ರಭು ನಿಮ್ಮ ಪುತ್ರರಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಅವರ ಕಟ್ಟಳೆಯಂತೆ ಈ ರಹಸ್ಯಗಳನ್ನು ಆಚರಿಸಿರುವ ನಾವು ನಿಮ್ಮನ್ನು ದಯೆಯಿಂದ ಯಾಚಿಸುತ್ತೇವೆ. ನಮ್ಮನ್ನು ಪರಾಧೀನ ಮಾಡಲಾದ ರಾತ್ರಿ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಆಶೀರ್ವದಿಸಿ ಮುಗಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆ
ತೆಗೆದುಕೊಳ್ಳಿ ಇದನ್ನು ನೀನರು ಪೂಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತ್ಯ ಭೋಜನ ರಾತ್ರಿಯಲ್ಲಿ ಅವರ ಪಾನಪಾತ್ರೆಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅವರನ್ನು ಆಶೀರ್ವದಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತರವಾದ ನಂಬಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವನ್ನು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದ್ದರಿಂದ ಪ್ರಭು, ನಿಮ್ಮ ಪುತ್ರರ ರಕ್ಷಣಾ ಯಾತ್ರೆ, ಅವರ ಅದ್ಭುತಕರ ಪುನರುತ್ಥಾನ ಹಾಗೂ ಸ್ವರ್ಗ ಆರೋಹಣದ ಸ್ಮರಣೆಯನ್ನು ಆಚರಿಸುತ್ತಾರೆ. ಅವರ ಪುನರಾಗಮನವನ್ನು ನಿರೀಕ್ಷಿಸಿರುವ ನಾವು ಈ ಪವಿತ್ರ ಹಾಗೂ ಜೀವಂತ ಬಲಿಯನ್ನು ಮೇಲೆ ಕೃತಜ್ಞತಾಭಾವನೆ ಅರ್ಪಿಸುತ್ತೇವೆ. ನಿಮ್ಮ ಧರ್ಮಸಭೆಯ ಪವಿತ್ರಾಂಗಗಳನ್ನು ನಿರೀಕ್ಷಿಸಿದರೆ ನಿಮ್ಮ ಪುತ್ರರ ಮರಣದ ಮೂಲಕ ನಮ್ಮನ್ನು ನಿಮ್ಮೊಂದಿಗೆ ಸಂಧಾನಗೊಳಿಸಲು ನೀವು ಇಚ್ಛಿಸಿದ ಈ ಬಲಿಯನ್ನು ಅಂಗೀಕರಿಸಲಿ. ಅವರ ಶರೀರ ಮತ್ತು ರಕ್ತದಿಂದ ಪೋಷಕರಾದ ನಮ್ಮನ್ನು ಅವರ ಪವಿತ್ರಾತ್ಮ ಭರಿತರಾಗಿ ಕ್ರಿಸ್ತರಲ್ಲಿ ಒಂದೇ ಶರೀರ ಮತ್ತು ಒಂದೇ ಆತ್ಮವಾಗಿರುವಂತೆ ಅನುಗ್ರಹಿಸಲಿ. ಅವರೇ ನಮ್ಮನ್ನು ನಿತ್ಯ ಕಾಣಿಕೆಯಾಗಿ ಮಾಡಲಿ. ನಿಮ್ಮಿಂದ ಆಯ್ಕೆಯಾದ ಬಂದಿಗೂ ಎಲ್ಲರಿಗಿಂತ ಮಿಗಿಲಾಗಿ ಅತಿ ಪೂಜ್ಯ ದೇವಮಾತೆ ಕನ್ಯಾಮರಿಯವರೊಂದಿಗೆ, ಅವರ ಪರಿಶುದ್ಧ ಪತಿಯಾದ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಮಹಿಮಾಂತ ರಕ್ತ ಸಾಕ್ಷಿಗಳೊಂದಿಗೂ, ಸಕಲ ಸಂತರೊಂದಿಗೂ ನಿಮ್ಮ ನಿತ್ಯಾನಂದಕ್ಕೆ ಭಾಗಸ್ಥರಾಗುವಂತೆ ಮಾಡಲಿ. ನಿಮ್ಮ ಸನ್ನಿಧಿಯಲ್ಲಿ ಇವರು ಮಾಡುವ ನಿರಂತರ ದಿನಗಳಿಂದ ನಿಮ್ಮ ಎಂದೂ ತಪ್ಪದ ನೆರವೇರಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಭು, ನಮ್ಮನ್ನು ನಿಮ್ಮನ್ನು ಸಂಧಾನಗೊಳಿಸುವ ಈ ಬಗೆಯು ಇಡೀ ಲೋಕದ ಶಾಂತಿ ಹಾಗೂ ರಕ್ಷಣೆಯ ನೆರವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಠರೊಂದಿಗೂ, ಧರ್ಮಾಧ್ಯಕ್ಷ ವರ್ಗದವರೊಂದಿಗೂ, ಸಕಲ ಯಾಜಕರೊಂದಿಗೂ, ನೀವು ನಿಮಗಾಗಿ ಗಳಿಸಿಕೊಂಡ ಸರ್ವ ಜನರೊಂದಿಗೂ ಭೂಲೋಕದಲ್ಲಿ ಯಾತ್ರೆಯಲ್ಲಿರುವ ನಿಮ್ಮ ಧರ್ಮಸಭೆಯನ್ನು ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಸ್ಥಿರಗೊಳಿಸಿರಿ. ದಯಾಮಯದಲ್ಲಿ ನಿಮ್ಮ ಸಮ್ಮುಖಕ್ಕೆ ನೀವು ಕರೆದಿರುವ ನಿಮ್ಮ ಈ ಕುಟುಂಬದ ಪ್ರಾರ್ಥನೆಗಳನ್ನು ದಯೆಯಿಂದ ಆಲಿಸಿರಿ.
ಭೂಲೋಕದಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮನ್ನು ಒಂದುಗೂಡಿಸಿರಿ. ನಮ್ಮ ದಿವಂಗತ ಸಹೋದರ ಸಹೋದರಿಯರನ್ನು ನಿಮಗೆ ಮೆಚ್ಚುಗೆಯಾಗುವಂತೆ ಮಾಡಿ ಇಹಲೋಕದಿಂದ ತೆರಳಿರುವ ಎಲ್ಲರನ್ನು, ವಿಶೇಷವಾಗಿ ನಮ್ಮ ಕುಟುಂಬದಿಂದ ಮೃತರಾಗಿರುವ ಪ್ರತಿಯೊಬ್ಬರನ್ನು ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಬೇಕು. ಅಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆಯನ್ನು ನಿತ್ಯಕ್ಕೂ ಆನಂದಿಸುವ ಭರವಸೆಯನ್ನು ನಾವು ಹೊಂದಿದ್ದೇವೆ. ಅವರ ಮುಖಾಂತರವೇ ನೀವು ಲೋಕಕ್ಕೆ ಸರ್ವವನ್ನು ಅನುಗ್ರಹಿಸುತ್ತೇವೆ. ಇವರ ಮುಖಾಂತರ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಎಲ್ಲ ಒಂದೇ ಕುಟುಂಬದ ಸದಸ್ಯರಾಗಿ ಯೇಸು ಸ್ವಾಮಿ ಕಲಿಸಿದ ಪ್ರಾರ್ಥನೆಯನ್ನು ಭಕ್ತಿಯಿಂದ ಸ್ವರ್ಗದಲ್ಲಿರುವ ನಿಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಇವೆಲ್ಲವೂ ನೆರವೇರಲಿ. ನಮ್ಮ ಮಾನವೀಯ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಲಿ, ಕೇಳಿಗರಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಳುವುದರಿಂದ ನಮ್ಮನ್ನು ರಕ್ಷಿಸಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದೈವ ನ್ಯಾಯವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಾಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರಿಗೆ ನಮ್ಮ ಪ್ರೇಕ್ಷಕರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸ್ಥಳ ವಿಶ್ವಾಸವನ್ನು ವೀಕ್ಷಿಸಲಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಲಿ. ಯುಗಾಂತರಕ್ಕೂ ಜೀವಿಸಾಡುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಶಾಂತಿಯನ್ನು ಕೊಡಿ. ನಮಗೆ ದಯ ತೋರಿ, ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮಣಿಯೇ, ನಮಗೆ ದಯ ತೋರಿ, ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮಣಿಯೇ, ನಮಗೆ ಶಾಂತಿ ನೀಡಿರಿ. ನೀವು ನಿಮ್ಮ ಪುತ್ರನ ಜೀವನದ ಪವಿತ್ರಾತ್ಮದ ಕಾರ್ಯದಿಂದ ನಿಮ್ಮ ಮರಣದ ಮೂಲಕ ಜೀವನದಲ್ಲಿ ನಿಮ್ಮ ಈ ಪರಮ ಪವಿತ್ರ ಶರೀರ ಮತ್ತು ರಕ್ತದಿಂದ ನಮ್ಮನ್ನು ಎಲ್ಲ ಪಾಪಗಳಿಂದಲೂ ಸಕಲ ಕೀಳುಗಳಿಂದಲೂ ಬಿಡುಗಡೆ ಮಾಡಿದೆ. ನಿಮ್ಮ ಆಜ್ಞೆಗಳಿಗೆ ನಾವು ಸದಾ ನಿಷ್ಠೆಯಿಂದಿರುವಂತೆ ಮಾಡಿದೆ ಮತ್ತು ನಾವು ನಿಮ್ಮಿಂದ ಎಂದಿಗೂ ಆಗಲಿ ಹೋಗಬೇಕು. ಇವ ದೇವರ ಕುರಿಮಣಿ, ಇವ ಇವರ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಬೋಧನೆಗೆ ಕರೆಯಲ್ಪಟ್ಟ ನಾವೆಲ್ಲರೂ ಭಾಗ್ಯವಂತರು.
ಆದ್ಮೇಲೆ ಇಂದು ವಿವಾಹಿತ ದಂಪತಿಗಳ ವರ್ಷ ನಮ್ಮ ಧರ್ಮಕೇಂದ್ರದಲ್ಲಿ ಉದ್ಘಾಟಿಸಿದ್ದೇವೆ. ಕಡೆಯ ಪ್ರಾರ್ಥನೆಗೆ ಮುಂಚೆ ಈ ಪ್ರಾರ್ಥನೆಯನ್ನು ಮುಂದಗಾಲದಲ್ಲಿ ಓದಿದೆ. ಇಂದು ಪಂಚಾಶತಮ ಹಬ್ಬ. ನಾಳೆ ಮರಿಯಮ್ಮ ಧರ್ಮಸಭೆಯ ತಾಯಿ ಸ್ಮರಣೆ. ಮಂಗಳವಾರ ಸಂತ ಫಿಲಿಪ್ ನೇರಿಯವರ ಸ್ಮರಣೆ ಹಾಗೂ ನಾಳೆಯಿಂದ ಸಾಧಾರಣ ಕಾಲ ಪ್ರಾರಂಭವಾಗುವುದು. ಬರುವ ಭಾನುವಾರ ಮೇ 31ನೇ ತಾರೀಕು ಹನುಮಂತೇಶ್ವರ ಮಹೋತ್ಸವ. ಇಂದು ಉದ್ಘಾಟನಾ ದೀಪವನ್ನು ಹಚ್ಚಲು ಬಂದಿರುವಲ್ಲಿ ಶ್ರೀ ಮತ್ತು ಶ್ರೀಮತಿ ಫಿಲಿಪ್ರಾಜ್ ಅವರು, ಎರಿಕ್ ಮತ್ತು ಅವರ ಶ್ರೀಮತಿಯವರಿಗೂ ಕೃತಜ್ಞತೆಗಳು. ಈ ವಿವಾಹಿತ ದಂಪತಿಗಳ ವರ್ಷದಲ್ಲಿ ಕುಟುಂಬದ ಸ್ಥಿರತೆಗಾಗಿ ಹಾಗೂ ಸಾಮರಸ್ಯ, ಲೇಖ ಸೌಹಾರ್ದತೆಗಾಗಿ ಬೇಕು. ಸ್ವರ್ಗೀಯ ತಂದೆ, ಸಕಲ ಸೃಷ್ಟಿಯ ಒಡೆಯರೇ, ಸೃಷ್ಟಿ ಆರಂಭದಲ್ಲೇ ಪುರುಷನನ್ನು ಸ್ತ್ರೀಯನ್ನು ವಿವಾಹದ ಒಡಂಬಡಿಕೆಯ ಐಕ್ಯವಾಗಿ ರೂಪಿಸಿದ್ದೀರಿ. ಸಕಲ ವಿವಾಹಿತ ದಂಪತಿಗಳಿಗೆ ಶಾಂತಿಯಲ್ಲಿ ಬದುಕುವ ಕೃಪೆಯನ್ನು ದಯಪಾಲಿಸಲಿ. ಜೀವನದ ಪ್ರತಿದಿನವೂ ಪ್ರತಿ ಗಳಿಗೆಯೂ ಪ್ರೀತಿಯಲ್ಲಿ ಬೆಳೆಯುವಂತೆ ಮಾಡಿ. ಏಕತೆಯಲ್ಲಿ ನಡೆಯಲು ಮತ್ತು ಪರಸ್ಪರ ಗೌರವದಿಂದ ಜೀವಿಸಲು ಅವರಿಗೆ ಸಹಾಯ ಮಾಡಿರಿ. ಪವಿತ್ರಾತ್ಮರು ಅವರ ಬದ್ಧತೆಯನ್ನು ನವೀಕರಿಸಿ ದೃಢಪಡಿಸಲಿ. ಧರ್ಮಸಭೆಯ ಮೇಲಿರುವ ಕ್ರಿಸ್ತನ ಅಪಾರ ಪ್ರೀತಿಯನ್ನು ಪ್ರತಿಬಿಂಬಿಸುವಂತೆ ಮಾಡಲಿ. ವೈವಾಹಿಕ ಜೀವನದ ಸವಾಲುಗಳಿಗೆ ಸಿಲುಕಿ ಸಂಕಷ್ಟಗಳು ಎದುರಾದಾಗ ಸ್ಥಿರವಾದ ಪ್ರೀತಿ, ಸಹನೆ, ಪ್ರಾಮಾಣಿಕೆ ಮತ್ತು ತ್ಯಾಗದ ಜೀವನದ ಮೂಲಕ ವೈವಾಹಿಕ ಜೀವನ ಬಲವಾಗಿರುತ್ತದೆ ಎಂಬುದನ್ನು ಅವರಿಗೆ ನೆನಪಿಸಿರಿ. ಕೋಪ, ಮನಸ್ತಾಪ, ದುರ್ಬಲತೆ, ಭಿನ್ನಾಭಿಪ್ರಾಯ ಮತ್ತು ಸಂಶಯಗಳ ಮೂಲಕ ಸವಾಲುಗಳು ಎದುರಾದಾಗ ಸಹನೆಯಿಂದ ಪರಸ್ಪರ ಆಲಿಸುವ ಜ್ಞಾನವನ್ನು, ಸೌಮ್ಯತೆಯಿಂದ ಮಾತನಾಡುವ ಕೃಪೆಯನ್ನು, ಕ್ಷಮಿಸುವ ಹೃದಯವನ್ನು ದಯಪಾಲಿಸಲಿ. ಗಲಿಲಿಯಾದ ಕಾನಾ ಊರಿನಲ್ಲಿ ನೀರನ್ನು ದ್ರಾಕ್ಷಾರಸವನ್ನಾಗಿಸಿದ ಪ್ರಭು ಯೇಸುವೇ, ವಿವಾಹಿತ ದಂಪತಿಗಳ ಮನೆಗೆ ಆನಂದ, ಶಾಂತಿ ಮತ್ತು ಸಮೃದ್ಧಿಯನ್ನು ದಯಪಾಲಿಸಲಿ. ದೇವಮಾತೆ ಮರಿಯಮ್ಮನವರೇ ಮತ್ತು ಮಹಿಮಾಭರಿತ ಸಂತ ಜೋಸೇಫರೇ, ಈ ಮಹಾಧರ್ಮ ಕ್ಷೇತ್ರದ ಕುಟುಂಬಗಳು ಪವಿತ್ರತೆಯಲ್ಲಿ, ವಿಧೇಯತೆಯಲ್ಲಿ ಮತ್ತು ಏಕತೆಯಲ್ಲಿ ಬೆಳೆಯುವಂತೆ ಆಶೀರ್ವದಿಸಲಿ. ಆಮೇಲೆ
ಪ್ರಾರ್ಥಿಸೋಣ. ದೇವರೇ, ನಾವು ಸ್ವೀಕರಿಸಿದ ಕೊಡುಗೆಗಳು ನಮಗೆ ಉಪಯುಕ್ತವಾಗುವಂತೆ ಅನುಗ್ರಹಿಸಿರಿ. ಪ್ರೇಷ್ಠರ ಮೇಲೆ ನೀವು ಅತಿಶಯವಾಗಿ ಸುರಿಸಿದ ಅದೇ ಪವಿತ್ರಾತ್ಮರಿಂದ ನಾವು ಸದಾ ಪ್ರಜ್ವಲಗೊಳ್ಳುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಪಿತ ದೇವರು ನಿಮ್ಮನ್ನು ಹರಸಲಿ. ಸುತ ದೇವರು ನಿಮ್ಮನ್ನು ಹರಸಲಿ. ಪವಿತ್ರಾತ್ಮರು ಇಳಿದು ಬರಲಿ. ಶಾಂತಿ ಸಂತಸಲಿ ನಿಮ್ಮನ್ನು ತುಂಬಲಿ. ಪಿತ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಕಾಪಾಡಲಿ. ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ ಮತ್ತು ಪ್ರೀತಿ ನಿಮ್ಮಲ್ಲಿರಲಿ. ಪವಿತ್ರ ಶಿಲುವೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೀನ್.